ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಶರಣರಲ್ಲಿ, ಸಂತರಲ್ಲಿ, ಸತ್ಪುರುಷರಲ್ಲಿ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಅದ್ವೈತ ಸಿದ್ಧಾಂತವನ್ನು ನಂಬಿ ಸಕಲ ವೇದಶಾಸ್ತ್ರಗಳನ್ನು ಅರೆದು ಕುಡಿದಂತಹ ದ್ವೈತಾದ್ವೈತ ಸಿದ್ಧಾಂತಗಳನ್ನು ನಂಬಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ತಿಳಿದಿರುವಂತಹ ಮಹಾನ್ ಯೋಗಿ ದೇವರಕೊಂಡ ಅಜ್ಜ ಚನ್ನವೃಷಭೇಂದ್ರರ ಜೀವನ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ಈಗಾಗಲೇ ಕಳೆದ ಇವರ ಇತಿಹಾಸದಲ್ಲಿ ದೇವರಕೊಂಡ ಅಜ್ಜನವರು ಯಾವ ಸಂದರ್ಭದಲ್ಲಿ ಹುಟ್ಟಿದವರು, ತಂದೆ ತಾಯಿಯನ್ನು ಯಾವ ರೀತಿ ತೊರೆದು ಗುರುವಿನ ಸಂಗಡದಲ್ಲಿ ಉಳ್ಕೊಂಡ್ರು, ಯಾವ ರೀತಿ ಗುರು ಸಂಗವ ಪಡೆದ ನಂತರ ಭವಬಂಧನವನ್ನು ಕಳಚಿ ಆಧ್ಯಾತ್ಮದ ಲೋಕದ ಧ್ರುವತಾರೆಯಾಗಿ ಮಿನುಗಲು ಶುರು ಆಯಿತು ಅನ್ನೋದನ್ನು ನಾವು ನೋಡಿದ್ವಿ. ಮುಂದುವರಿದ ಭಾಗವಾಗಿ ಚನ್ನವೃಷಭೇಂದ್ರರು ಸಾಕಷ್ಟು ಕಡೆ ಸಂಚಾರವನ್ನು ಮಾಡ್ತಾ ಮಾಡ್ತಾ ರತ್ನಾಗಿರಿ ಅಡವಿಯಲ್ಲಿ ಅಲ್ಲಿಯೂ ಕೂಡ ಅವರು ತಪಸ್ಸು ಧ್ಯಾನಗಳನ್ನು ಮಾಡಿ ಅಲ್ಲಿಂದ ಎಲ್ಲಿ ಹೋದರೂ ಕಾಣೆಯಾಗಿಬಿಟ್ರು. ಎಷ್ಟೋ ದಿನಗಳವರೆಗೆ ಚನ್ನವೃಷಭೇಂದ್ರರು ದೇವರಕೊಂಡ ಅಜ್ಜ ಅವರು ಎಲ್ಲಿ ಹೋದ್ರು ಅಂತ ಹುಡುಕಾಡುವಂಥ ಸಂದರ್ಭದೊಳಗೆ ಬೆಳಗಾವಿಯ ಅರಟಾಳದ ಭಾಗದಲ್ಲಿ ಅವರೊಂದು ದಿವಸ ಗೋಚರ ಆಗ್ತಾರೆ. ಅಲ್ಲಿ ಅರಟಾಳದ ರುದ್ರಗೌಡರ ಬಂಗಲೆಯ ಆವರಣದಲ್ಲಿ ಈ ಚನ್ನವೃಷಭೇಂದ್ರರು ಬರ್ತಾರೆ. ರುದ್ರಗೌಡರು ಅಂತಂದ್ರೆ ಸರ್ಕಾರದ ಉನ್ನತವಾದಂತಹ ಹುದ್ದೆಯಲ್ಲಿದ್ದಂಥವ್ರು, ಅಧಿಕಾರದೊಂದಿಗೆ ದಕ್ಷತೆಯನ್ನು ಹೊಂದಿರುವಂಥವ್ರು, ವಿದ್ಯೆಯೊಂದಿಗೆ ಪ್ರತಿಭೆಯನ್ನು, ಶ್ರೀಮಂತಿಕೆಯೊಂದಿಗೆ ಧೀಮಂತಿಕೆಯನ್ನು ಮೈಯಲ್ಲಿ ರೂಢಿಸಿಕೊಂಡಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ. ಅಂಥದ್ದೇ ಅವರದು ವ್ಯಕ್ತಿತ್ವ. ಅಂತಾತನ ಸೇವೆ ಭಕ್ತಿಗಳು ಚನ್ನವೃಷಭೇಂದ್ರರ ಪಾದಕ್ಕೆ ಸಲ್ತಾ ಇದ್ದು. ಅಷ್ಟು ಚನ್ನವೃಷಭೇಂದ್ರರು ಅಂತಂದ್ರೆ ರುದ್ರಗೌಡರಿಗೆ ಬಹಳ ಇಷ್ಟ. ಅವರಿಗೆ ರುದ್ರಗೌಡರಿಗೆ ತತ್ವಜ್ಞಾನದಲ್ಲಿ ಬಹಳ ಆಸಕ್ತಿ ಇತ್ತು. ಎಷ್ಟೇ ಶಿಕ್ಷಣ ನಾವು ಪಡ್ಕೊಂಡ್ರೂ ಕೂಡ ಆಧ್ಯಾತ್ಮದ ಶಿಕ್ಷಣದ ಮುಂದೆ ಈ ಎಲ್ಲ ಶಿಕ್ಷಣಗಳು ಕಡಿಮೆನೆ. ಯಾವಾಗ ವಿಜ್ಞಾನ ಕೈ ಚೆಲ್ಲಿ ಕೂಡ್ತದ ಆವಾಗ ಅಧ್ಯಾತ್ಮ ನಮ್ಮನ್ನು ಕೈ ಹಿಡಿತೈತಿ ಅನ್ನಕ್ಕೆ ಸಾಕಷ್ಟು ನಿದರ್ಶನಗಳನ್ನು ನಾನು ಹೇಳಿದ್ದೀನಿ ಈಗಾಗಲೇ. ಹಂಗೆ ಬಹಳಷ್ಟು ವಿದ್ಯೆಯನ್ನು ಕಲಿತರು, ವ್ಯಕ್ತಿತ್ವವನ್ನು ರೂಪಿಸಿಕೊಂಡ್ರು, ಆಧ್ಯಾತ್ಮದ ಸೆಲೆ ನೆಲೆಗಳು ಮನುಷ್ಯನ ಬಹಳ ಉತ್ತುಂಗಕ್ಕೆ ಒಯ್ತಾವ. ಮತ್ತು ಒಂದು ಪ್ರಬುದ್ಧತೆಯನ್ನು ಸಾಧಿಸಲಿಕ್ಕೆ ಆಧ್ಯಾತ್ಮ ಮನುಷ್ಯಗೆ ಬೇಕು. ಅಂತಹ ತತ್ವಜ್ಞಾನದಲ್ಲಿ ರುದ್ರಗೌಡರಿಗೂ ಬಹಳ ಆಸಕ್ತಿ. ವೇದಾಂತದ ಅಂತರಾಳವನ್ನು ಅರಿಯುವಂಥ ಹಂಬಲ ಅವರಿಗೆ. ಪ್ರಪಂಚದ ಅನೇಕ ದಾರ್ಶನಿಕ ಗ್ರಂಥಗಳನ್ನು ರುದ್ರಗೌಡರು ಓದಿದ್ರು. ಲೋಕಾಭಿರಾಮವಾಗಿ ಒಂದು ದಿವಸ ಚನ್ನವೃಷಭೇಂದ್ರರನ್ನ ಕೇಳೇ ಬಿಡ್ತಾರವರು. ಏನು ಅಂತಂದ್ರೆ, ಸಪ್ತ ಭೂಮಿಕೆಗಳನ್ನು ನೀವು ವಿವರಿಸಿ ನನಗೆ ಹೇಳಬೇಕು ಅಂಥೇಳಿ ಚನ್ನವೃಷಭೇಂದ್ರರನ್ನ ರುದ್ರಗೌಡರು ಕೇಳಿಬಿಟ್ರು. ಅವಾಗ ನೋಡ್ರಿ, ಗುರುಗಳಂತಾರ, ದೇವರಕೊಂಡ ಅಜ್ಜವ್ರು ಅಂತಾರ, ಇಲ್ಲ ನಾ ಹೇಳಕ್ಕೆ ಸಾಧ್ಯ ಇಲ್ಲ ಅಂದರು. ಅದು ನಿನಗೆ ತಿಳಿಯದ ವಿಷಯ ಅಂಥೇಳಿ ಅಂದ್ಬಿಟ್ರು. ಅವಾಗ ರುದ್ರಗೌಡ್ರು ಅಂತಾರೆ, ನನಗೆ ತಿಳಿತೈತಿಯಪ್ಪ, ನೀವು ಹೇಳ್ರಿ ಅಂಥೇಳಿ ಭಾಳ ಬೇಡ್ಕೊಂಡ್ರು ಅವರು.
ಅವಾಗ ಚನ್ನ ವೃಷಭೇಂದ್ರ ಅಂತಾರೆ, ಬರೀ ತಿಳ್ಕೊಂಡ್ರೆ ಅದು ಪ್ರಯೋಜನ ಇಲ್ಲಪ್ಪ, ತಿಳಿದದ್ದು ಆಚರಣೆಯೊಳಗೆ ಬರಬೇಕಾಗ್ತದೆ. ಆಚರಣೆ ಅನುಭವ ಆಗಬೇಕು. ಆ ಅನುಭವ ಲೋಕವನ್ನ ಸುಳ್ಳು ಅಂಥೇಳಿ ಅಂತೈತಿಪ್ಪ, ಅದಕ್ಕೆ ನೀನು ಒಪ್ತಿ ಏನು ಅಂತ ಅಂದ್ಬಿಟ್ರು. ಲೋಕವನ್ನ ದೂರೀಕರಿಸೇ ಬಲ್ಲೆಯ? ಹಾಗಿದ್ದರೆ ಮೊದಲು ನಿನ್ನ ಕಚೇರಿಯಿಂದ ಮನೆಯವರೆಗೆ ಬಟ್ಟೆಗಳನ್ನ ಕಳಚಿ ಬೆತ್ತಲಾಗಿ ನೀನು ಬರಬೇಕು ಅಂಥೇಳಿ ಅಂದ್ಬಿಟ್ರು. ನೋಡ್ರಿ ಹೆಂಗ ಗುರು ಪರೀಕ್ಷೆ ಮಾಡ್ತಾನ ಅನ್ನೋಕೆ ಇದೊಂದು ಕಾರಣ ನೋಡ್ರಿ. ಕಚೇರಿಯಿಂದ ಮನೆಯವರೆಗೆ ಬಟ್ಟೆ ಕಳಚಿ ನೀನು ಬೆತ್ತಲಾಗಿ ಬರಬೇಕು. ರುದ್ರಗೌಡ್ರಿಗೆ ಅಂತಾರ ಅವರು, ವೃಷಭೇಂದ್ರ ಸ್ವಾಮಿಗಳು. ಹಂಗ ಬಾ ನೋಡೋಣ ಆಮೇಲೆ ಹೇಳ್ತಾನು ಅಂತಂದ್ರು. ಅವಾಗ ರುದ್ರಗೌಡರು ತಲೆ ಆಡಿಸಿ ಸಾಧ್ಯವಾಗದ ಮಾತೆಂದು ಸೂಚಿಸ್ಬಿಟ್ರು, ಇದು ನನ್ನ ಕೈಲಿ ಸಾಧ್ಯ ಇಲ್ಲಪ್ಪ. ಯಾಕಂದ್ರ ಊರಾಗ ದೊಡ್ಡ ಹೆಸರು ತಗೊಂಡನ್ಯ, ಎಲ್ಲವನ್ನ ತಿಳ್ಕೊಂಡವ. ಆದ್ರೆ ಇದು ಒಂದು ಕೇಳೋ ಸಲುವಾಗಿ ಅಲ್ಲಿಂದ ಇಲ್ಲಿ ತಕ ಬೆತ್ತಲಾಗಿ ಬಂದ್ಬಿಟ್ರೆ ನನ್ನ ಮಾನ ಮರ್ಯಾದೆ ಹೆಂಗ? ಅವಾಗ ಚನ್ನ ವೃಷಭೇಂದ್ರ ನೋಡ್ರಿ, ದೇಹದ ವ್ಯಾಮೋಹ ಅನ್ನೋದು ಬಿಡುತಕ ಯಾವುದೂ ತಲೆಯಾಗ ಹೋಗುವುದಿಲ್ಲ. ದೇಹದ ವ್ಯಾಮೋಹವನ್ನ ಬಿಟ್ಟಾಗ ಮಾತ್ರ ಎಲ್ಲ ನಮ್ಮ ತಲೆಯಾಗ ಹೋಗ್ಲಿಕ್ಕೆ ಸಾಧ್ಯದ ಅಂತಂದ್ರು. ನೋಡು, ವೇದಾಂತದ ಅಭಿಮಾನ ಹೊತ್ತವರ ಸ್ವತ್ತಲ್ಲ ಎಂದಾಗ ಗೌಡ್ರ ಮುಖ ಬಾಡಿ ಹೋಗಿತ್ತು. ನೋಡ್ರಿ, ವೇದಾಂತದ ಜ್ಞಾನ, ವೇದಾಂತದ ಅಭಿಮಾನ ಇದು ಯಾರ ಸ್ವತ್ತಿದು? ಯಾರ ಎಲ್ಲವನ್ನ ಹೊತ್ತು ನಿಂತಾರಲ್ಲ ಅವ್ರ ಸ್ವತ್ತಲ್ಲ. ಯಾವುದನ್ನ ಇಲ್ಲ, ನಂದೇನೂ ಇಲ್ಲ, ಈ ದೇಹವು ನಂದಲ್ಲ ಅಂತ ಹೇಳಿ ಯಾರ ಬದಿಗಿಟ್ಟು ನಿಲ್ಲತಾರ ನೋಡ್ರಿ, ಅವರಿಗೆಲ್ಲ ವೇದಾಂತ. ಇದೆಲ್ಲವೂ ನಂದು, ಈ ದೇಹದ ವ್ಯಾಮೋಹನು ನಂದು, ದೇಹವು ನಂದು, ಆಸ್ತಿ ನಂದು, ಮಣಿ ನಂದು ಅಂಥೇಳಿ ಯಾವ ಭವಬಂಧನದೊಳಗೆ ನಾವು ಸಿಲ್ಕೊಂಡು ನಿಂತು ಬಿಟ್ಟಿವಂದ್ರೆ, ಎಲ್ಲವನ್ನ ಹೊತ್ಕೊಂಡು ನಿಂತೀವಂದ್ರೆ ಇಂಥವ್ರಿಗೆ ವೇದಾಂತ ಅರಿವಾಗುದಿಲ್ಲಪ್ಪ ಅಂಥೇಳಿ ತಿಳಿಸಿ ಹೇಳ್ರು. ಅವಾಗ ನೋಡ್ರಿ, ಇಷ್ಟಂದು ಕೂಡಲೇ ಗೌಡ್ರ ಮುಖ ಬಾಡಿತ್ತು. ಆದ್ರೆ ಚನ್ನ ವೃಷಭೇಂದ್ರ ನೋಡ್ರಿ ಭಾಳ ಕರುಣೆ ಬತ್ತು ರುದ್ರಗೌಡ್ರ ಮ್ಯಾಗ, ಭಾಳ ಕರುಣೆ. ಅಲ್ಲಪ್ಪ ಇದನ್ನೆಲ್ಲ ಮಾಡೋದಿಲ್ಲ ಅಂದೆ, ಆದರೂ ನಿನ್ನ ಮ್ಯಾಗ ನನಗೆ ಕರುಣೆ ಐತಿಯೋ, ನಿನ್ನ ಮ್ಯಾಗ ನನಗೆ ಭಾಳ ಕರುಣೆ ಐತಿ. ನಿನಗೆ ಒಲ್ಲೆ ಅನ್ಲಾಕು ನನಗೆ ಬಾಯಿ ಬರವಾತ, ನಿನಗೆ ಒಲ್ಲೆ ಅನ್ನಕ್ಕೂ ನನಗೆ ಬಾಯಿ ಬರವಾತಾಕೈತಿ. ಆಯ್ತು ತಗೋ, ನೀನು ಕೇಳುವಂಥವನಾಗು, ನಿನಗೆ ನಾನು ಹೇಳ್ತೀನಿ ಅಂತಂದ್ರು. ನೋಡ್ರಿ, ಸುಖೇಚ್ಛೆ, ವಿಚಾರಣೆ, ತನುಮಾನಸ, ಸತ್ವಾಪತ್ತಿ, ಆಸಂಸಕ್ತಿ, ಪದಾರ್ಥ ಭಾವನೆ, ತುರ್ಯಗಾಮಿ ಎಂಬುದು ಸಪ್ತಭೂಮಿಕೆಗಳು. ಗುರುಗಳಿಂದ ಶಾಸ್ತ್ರಗಳಿಂದ ಜ್ಞಾನವನ್ನು ಬಯಸುವುದು ಇದು ಸುಖೇಚ್ಛೆ. ಆ ಜ್ಞಾನದಿಂದ ಸದಾಚಾರಿಯಾಗುವುದು ವಿಚಾರಣೆ. ಸದಾಚಾರದಿಂದ ವಿಷಯಾಸಕ್ತಿ ಕುಂದುವುದೇ ತನುಮಾನಸ. ಈ ವಿಷಯಾಸಕ್ತಿ ನಂದಿ ಕಾಣುವುದೆಲ್ಲ ಕನಸೆಂದು ಆತ್ಮಾನುಸಂಧಾನ ಮಾಡುವುದೇ ಸತ್ವಾಪತ್ತಿ. ಕಡೆಗೆ ಕನಸು ಅಡಗಿ ತತ್ವಜ್ಞಾನ ಉಳಿಯುವುದೇ ಆಸಂಸಕ್ತಿ. ನಂತರ ಜ್ಞಾನವು ಅಳಿದ ಆತ್ಮಲೀನತೆಯೇ ಪದಾರ್ಥ ಭಾವನೆ. ಬಯಲಲ್ಲಿಟ್ಟ ಬರಿಗೊಡದಲ್ಲಿಯ ಬಯಲು ಹೊರಬಯಲು ಒಂದೇ ಆಗಿ ಶೂನ್ಯವಾಗುವುದೇ ತೂರ್ಯಗಾಮಿ. ನೋಡ್ರಿ, ಇವು ಸಪ್ತಾಸಕ್ತಿಗಳು ಅಂಥೇಳಿ 7 ಇವೇನದಾವಲ್ಲ, ಇವು ಸಪ್ತಭೂಮಿಗಳನ್ನ ಇವರು ಈ ದೇವರಕೊಂಡ ಅಜ್ಜನವರು ರುದ್ರಗೌಡ್ರಿಗೆ ಹೇಳ್ರು. ಅವಾಗ ಇದನ್ನ ಕೇಳಿದ ಕೂಡಲೇ ಗೌಡ್ರು ಎದ್ದು ನಿಂತು ಚನ್ನ ವೃಷಭೇಂದ್ರರ ಪಾದಕ್ಕೆ ಬಿದ್ರು. ಗುರುವೇ, ವೇದಾಂತ ಏನೈತೆ ಇದು ಜಾಣತನದ ತುತ್ತಲ್ಲ, ಇದು ಈ ಅನುಸಂಧಾನದ ಸ್ವತ್ತು. ಇದು ನನಗೆ ಸದ್ಯ ನಿಮ್ಮ ಅನುಗ್ರಹ ಇದ್ರೆ ಸಾಕು, ಇವ್ಯಾವು ನನಗೆ ಬ್ಯಾಡ ಅಂದ್ಬಿಟ್ರು ರುದ್ರಗೌಡ್ರು. ನೋಡ್ರಿ, ಕೇಳೋತಕ ಒಂದು, ಕೇಳಿದ ಬಳಕ ಒಂದು. ಯಾಕಂದ್ರೆ ವೇದಾಂತ ಕೇಳಿ ಬಿಡುವುದಲ್ಲ, ಇದನ್ನ ಆಚರಣೆಗೆ ತರುದಂತ ಹೇಳಿ ಮೊದಲ ಚನ್ನ ವೃಷಭೇಂದ್ರ ಹೇಳಿದ್ರು. ಆದ್ರೂ ನನಗೆ ಹೇಳಂತ ಹಠ ಮಾಡಿದವರು ರುದ್ರಗೌಡ್ರು. ಇದನ್ನ ಏನು ಹೇಳಿದ್ರು, ಸಪ್ತಭೂಮಿಕೆಗಳನ್ನ ಇದನ್ನ ಪಾಲಿಸುವುದು ಬಿಡುವುದು ಎಷ್ಟು ಅದು ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋದು ರುದ್ರಗೌಡ್ರಿಗೆ ಅರ್ಥ ಆಯ್ತು. ಅವಾಗ ಇದನ್ನ ಹೇಳಿದ ಕೂಡಲೇ, ಬ್ಯಾಡ ಯಪ್ಪ, ಸದ್ಯ ನಿಮ್ಮ ಅನುಗ್ರಹ ಒಂದು ನನಗಿದ್ರೆ ಸಾಕು, ಇದರ ವಿಚಾರ ಆಮೇಲೆ ಮಾಡೋಣ ಅಂತ ಹೇಳಿ ಅಂದ್ಬಿಟ್ರು. ನೋಡ್ರಿ ಹೆಂಗ ಗುರುವಿನ ಸಂಗಡ ಇರುವುದಂದ್ರ ಅದು ಸುಲಭದ ಮಾತಲ್ಲ. ಅದು ಆಗಿನ ಸಂದರ್ಭದೊಳಗೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಇತ್ತು. ಅಲ್ಲಿ ಅತಣಿದೊಂದು ಪ್ರಕರಣ ಬಂದಿತ್ತು.
ಬೆಳಗಾವಿ ಜಿಲ್ಲಾ ಅಥಣಿದೊಂದು ಪ್ರಕರಣ ದಾಖಲಾಗಿತ್ತು. ಅದು ವ್ಯಾಸನ ತೋಳಿಗೆ ಸಂಬಂಧಪಟ್ಟದ್ದು. ವೀರಶೈವ ಸಮಾಜದವರು ತಮ್ಮ ಉತ್ಸವಗಳಲ್ಲಿ ನಂದಿ ಧ್ವಜಕ್ಕೆ ವ್ಯಾಸನ ತೋಳನ್ನು ಕಟ್ಟಿ ಮೆರೆಸುವರೆಂದು, ಅದಕ್ಕೆ ಬ್ರಾಹ್ಮಣ ಸಮಾಜದವರು ಇದು ಅಪಮಾನಕರ, ಇದು ಬ್ಯಾಡ್ ಅಂಥೇಳಿ ಅವರು, ಇಲ್ಲ ನಾವು ಮಾಡ್ತೀವಂತ ಇವರು ಬ್ಯಾಡ್ ಅಂಥೇಳಿ ಈ ಬ್ರಾಹ್ಮಣ ಸಮಾಜದವರು. ಇದು ಒಂದು ದಾವೆ ನ್ಯಾಯಾಲಯಕ್ಕೆ ಬಂದಿತ್ತು, ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಬಂದಿತ್ತು. ಆ ಸಂದರ್ಭದೊಳಗೆ ನಮ್ಮ ಸಂಪ್ರದಾಯ ಒಂದು ಅಂತ ಹೇಳಿ ಅವರು, ಇದು ನಮ್ಮ ಸಂಪ್ರದಾಯಕ್ಕೆ ವಿರುದ್ಧ ಅಂತ ಇವರು, ಅದಕ್ಕೆ ಸರ್ಕಾರಕ್ಕೆ ತೀರ್ಮಾನ ಕೊಡೋದು ಬಹಳ ಕಷ್ಟ ಸಾಧ್ಯ ಆಗಿಬಿಟ್ಟಿತ್ತು. ಈ ವ್ಯಾಸನ ತೋಳಿನ ಕತೆ ಅಂದ್ರೆ ಇದೊಂದು ವಿಚಿತ್ರ ಕತೆ ನೋಡ್ರಿ. ಇದು ನಮ್ಗೆ ಹೇಳದ್ ಬಿಡ್ತಾನೆ ನಾನು. ಒಮ್ಮೆ ಕೈಲಾಸದ ಈಶ್ವರನ ಸಭೆಯಲ್ಲಿ ವೇದವ್ಯಾಸ ಋಷಿ ಹರಿಸರ್ವೋತ್ತಮ ಎಂದು ಕೈ ಎತ್ತಿ ಘೋಷಿಸಿದಂತ. ಹಾಗೆ ಎತ್ತಿದ ಕೈಯನ್ನು ನಂದಿ ಕತ್ತರಿಸಿ ಹಾಕಿದ. ಆ ಘಟನೆಯ ಸಂಕೇತವಾಗಿ ಅರಿವಿನ ಹಸ್ತ ಒಂದನ್ನು ಮಾಡಿ ಅದನ್ನ ನಂದಿ ಧ್ವಜಕ್ಕೆ ಏನಪ್ಪಾ ಅಂತಂದ್ರೆ ಕಟ್ಟತಾರ. ಅದನ್ನ ವ್ಯಾಸನ ತೋಳು ಅಂತ ಹೇಳಿ ಕರೀತಾರ. ಇನ್ನ ಈ ಸಂದರ್ಭ ನ್ಯಾಯಾಲಯಕ್ಕೆ ಬಂದ ತಕ್ಷಣ ಕೊನೆಗೆ ನ್ಯಾಯಾಲಯದಲ್ಲಿ ತೀರ್ಪು ಹೆಂಗ್ ಬತ್ತು ಅಂತಂದ್ರೆ, ಬ್ರಾಹ್ಮಣರ ಸಮಾಜದವರು ಎಲ್ಲಿ ಹೆಚ್ಚು ವಾಸವಾಗಿರ್ತಾರ ಆ ಓಣಿ ಒಂದು ಬಿಡ್ರಿ, ಉಳಿದ ಎಲ್ಲಾ ಓಣಿ ಒಳಗೆ ನಿಮ್ದು ಏನ್ ಮಾಡೋದೈತಿಲ್ಲ ಅದನ್ನ ಮಾಡ್ರಿ ಅಂತಂದ್ರು. ಅವಾಗ ನೋಡ್ರಿ, ಎರಡೂ ಪಕ್ಷದವರು ನಮಗೂ ಗೆಲುವಾತು ಅಂತ ಹೇಳಿ ತಿಳ್ಕೊಂಡ್ಬಿಟ್ರು. ಆದ್ರೆ ಈ ಜಾಣ ತೀರ್ಪು ಏನು ಹೊರ ಬಿದ್ದತ್ತಲ್ಲ, ಇಲ್ಲಿ ಚನ್ನ ವೃಷಭೇಂದ್ರರ ಜಾಣ ಸಲಹೆ ಏನಾಗಿತ್ತು, ಕಾರಣ ಆಗಿತ್ತು ನೋಡ್ರಿ. ಅದು ಅವ್ರದ್ದು ಏನು ಅಂತಂದ್ರೆ, ಈ ಪ್ರಕರಣದಲ್ಲಿ ಮತಗಳಲ್ಲಿ ವೈರವನ್ನ ಬೆಳೆಸಿ ಸಮಾಜದ ಶಾಂತಿ ಆನಂದಗಳಿಗೆ ಭಂಗ ತರುವಂತಹ ಇಂತಹ ರೋಗಗಳಿಗೆ ಅದ್ವೈತ ಸಿದ್ಧಾಂತ ಎಂಥ ಉತ್ತಮ ಮದ್ದಾಗಿತ್ತು ಅಂತೇಳಿ ಚನ್ನ ವೃಷಭೇಂದ್ರರು ಇದನ್ನ ಸಾರಿ ಹೇಳ್ತಿದ್ರು. ಒಂದೆರಡು ಸಲ ಚನ್ನ ವೃಷಭೇಂದ್ರರು 1-2 ವರ್ಷ ಬೆಳಗಾವಿಯೊಳಗ ಇರ್ತಾರ. ಅವರ ಸಹವಾಸದಲ್ಲಿ ರುದ್ರಗೌಡರ ಸಾರ್ಥಕ ಜೀವನ ಬಹಳ ಅದ್ಭುತವಾಗಿ ರುದ್ರಗೌಡರು ಬೆಳಿತಾರ. ಈ ಸಂದರ್ಭದೊಳಗೆ ನೋಡ್ರಿ, ಚನ್ನ ವೃಷಭೇಂದ್ರರು 8 ವರ್ಷಗಳ ಕಾಲ ದೀರ್ಘ ಕಾಲವನ್ನ ಕಳೆದು ಬಾಳೆಕುಂದ್ರಿಯ ಅವಧೂತ ಶ್ರೀ ದತ್ತೋಪಂತರ ಸಹವಾಸದಲ್ಲಿ ಮತ್ತು ಸಂಪರ್ಕದಲ್ಲಿ ಬಂದ್ರು. ಇವರು ನೋಡ್ರಿ, ಅದ್ವೈತದವರು ಅಂತಂದ್ರೆ ಈ ಎಲ್ಲವನ್ನ ನಂಬಿ ಎಲ್ಲದರಲ್ಲಿನೂ ಒಂದಾಗಿ ಬಾಳುವಂಥದ್ದನ್ನು ಹುಡುಕಾಡ್ತಿದ್ರು ಅವ್ರು. ನೋಡ್ರಿ, ಇವರು ಬ್ರಾಹ್ಮಣರು ಅಂತಲ್ಲ, ವೀರಶೈವರು ಅಂತಲ್ಲ, ಲಿಂಗಾಯತರು ಅಲ್ಲ, ಅದಲ್ಲ ಇದಲ್ಲ ಏನಿಲ್ಲ, ಎಲ್ಲವೂ ಒಂದು, ಎಲ್ಲರಲ್ಲಿ ಪರಮಾತ್ಮನನ್ನು ಕಾಣುವುದು. ಹಂಗ ಬಾಳೆಕುಂದ್ರಿ ದತ್ತೋಪಂತರ ಏನಿದ್ರು ಅವರ ಸಹವಾಸದಲ್ಲಿಯೂ ಕೂಡ ಈ ಚನ್ನ ವೃಷಭೇಂದ್ರರು ಇದ್ರು. ದತ್ತೋಪಂತರು ಬಂದದ್ದು ಸುಸಂಸ್ಕೃತ ಕುಲಕರ್ಣಿಯವರ ಮನೆತನದಿಂದ. ಅವರ ಬಳಗ ವಿದ್ಯಾಸಂಪನ್ನರ ಬಳಗ. ಅವರ ಅಣ್ಣ ಪ್ರಾಂತ ಸಾಹೇಬ ದತ್ತೋಪಂತರು ಕೂಡ ಮಾಮಲೆದಾರ ನೌಕರಿಯಲ್ಲಿದ್ದವರು. ಅವರ ಅಧಿಕಾರ, ಅವರ ಭೌತಿಕ ಸಿರಿ ಸಂಪತ್ತು ಅವರಿಗೆ ಆತ್ಮತೃಪ್ತಿಯನ್ನ ಕೊಡಲಾರವು ಅಂತ ಹೇಳಿ ಬಿಟ್ರು ಅದನ್ನ. ಅನೇಕ ಜಾಗೃತ ಆತ್ಮ ತನ್ನ ಮೂಲವನ್ನು ಹುಡುಕಲು ಹೊರಟಿತ್ತು. ಅವರ ಜಾಗೃತ ಆತ್ಮ ಆ ಮೂಲವನ್ನು ಹುಡುಕಲು ಹೊರಟಿತ್ತು. ಗುರಿಯನ್ನ ಮುಟ್ಟಲು ಅವರು ಬಹಳಷ್ಟು ಪ್ರಯತ್ನ ಪಟ್ಟ ಗುರಿಯನ್ನು ಕೂಡ ಮುಟ್ಟಿದ್ರು ದತ್ತೋಪಂತರು. ಅವರ ಅವಧೂತನ ನಿಲುವಿಗೆರೆಗೆ ನಿಂತಿದ್ರು. ಯೋಗದಿಂದ ಇವರಿಗೆ ಶ್ರೀ ಚನ್ನ ವೃಷಭೇಂದ್ರರ ಸಂಪರ್ಕನೂ ನೋಡ್ರಿ ದತ್ತೋಪಂತರಿಗೆ ಆಗಿತ್ತು. ಹಾಲಿಗೆ ಜೇನು ಕೂಡಿದಂತೆ, ಬಂಗಾರಕ್ಕೆ ಪರಿಮಳ ಕೂಡಿದಂತೆ ಅವರ ಕೂಟ ಮತ್ತು ದೇಹಗಳು ಎರಡಾದರೂ ಉಸಿರು ಮಾತ್ರ ಒಂದೇ ಆಗಿತ್ತು. ಅದು ಅದ್ವೈತದ ಉಸಿರು. ಇವರು ಒಂದೇ ವೇದಿಕೆಯ ಮೇಲೆ ಮಂಡಿಸಿದಾಗ ನಮ್ಮ ಪುರಾಣಗಳಲ್ಲಿ ಬರುವಂತಹ ಗಂಡ ಬೇರುಂಡ ಪಕ್ಷಿಯಂತೆ ಒಂದೇ ದೇಹದಲ್ಲಿ ಮೂಡಿದ 2 ಮುಖಗಳೆಂಬ ಭಾವನೆ ಎಲ್ಲ ಜನರಿಗೆ ಮೂಡ್ತಿತ್ತು. ಹಂಗ ಚನ್ನ ವೃಷಭೇಂದ್ರರು ಮತ್ತು ಬಾಳೆಕುಂದ್ರಿ ಅಜ್ಜವರು ಬಾಳೆಕುಂದ್ರಿಯ ದತ್ತೋಪಂತರು ಇಬ್ರು ಕೂಡ ನೋಡ್ರಿ, ದೇಹ 2, ಉಸಿರು ಮಾತ್ರ ಒಂದೇ. ಎಷ್ಟು ಅದ್ಭುತವಾಗಿ ಸಮಾಜವನ್ನು ಉದ್ಧಾರಕ್ಕಾಗಿ ಶರಣರು, ಸಂತರು, ಅವಧೂತರು, ಪಂತರು ಇವರೆಲ್ಲ ನೋಡ್ರಿ ಎಷ್ಟು ಶ್ರಮಿಸ್ತಾರ ನೋಡ್ರಿ. ಉದ್ದೇಶ ಅವ್ರದ್ದು ಏನಿರ್ತದ್ರಿ? ಅವ್ರದ್ದು ಉದ್ದೇಶ ಏನಿರ್ತತಿ? ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸೋವನೇ ಮಾತ್ರ ಗುರು ಆಗ್ಲಿಕ್ಕೆ ಸಾಧ್ಯ. ನಾನು ಉದ್ಧಾರ ಆಗಲಿ, ನನ್ನ ಮನೆ ಉದ್ಧಾರ ಆಗಲಿ, ನನ್ನ ಬಂಧುಗಳ ಉದ್ಧಾರ ಆಗಲಿ, ನನ್ನ ಊರು ಮಾತ್ರ ಉದ್ಧಾರ ಆಗಲಿ ಅನ್ನೋ ಗುರು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಸರ್ವರು ಉದ್ಧಾರ ಆಗಲಿ ಅಂತ ಹೇಳಿ ಯಾರ ಬಯಸ್ತಾರ ಅವನೇ ನಿಜವಾದ ಗುರು.
ನೋಡ್ರಿ, ಒಬ್ಬರ ನಂತರ ಒಬ್ಬರು ಅನುಪಮವಾದಂತಹ ಪ್ರವಚನಗಳನ್ನ ನೀಡ್ತಾ ಬಂದ್ರು ಚನ್ನಬಸವೇಂದ್ರರು ಮತ್ತು ಬಾಳೆಕುಂದ್ರಿ ಅಜ್ಜವರು. ಸಹಸ್ರ ಮಂದಿ ಇವರನ್ನು ನೋಡಿ ಪ್ರಭಾವಿತರಾದರು. ಚನ್ನಬಸವೇಂದ್ರರು ಹೇಳ್ತಿದ್ರು, ದತ್ತೋಪಂತ ಮುಕ್ತಿ ರಾಜ್ಯದ ಕುಲಕರ್ಣಿ ನಾನೇ ಗೌಡ ಅಂತ ಹೇಳಿ ಕರೀತಿದ್ರು. ಅಲ್ಲದೆ ಅವರ ಪ್ರವಚನದಲ್ಲಿ ತಪ್ಪದೆ ದತ್ತೋಪಂತರ ಪದಗಳನ್ನೂ ಕೂಡ ಚನ್ನಬಸವೇಂದ್ರರು ಹೇಳ್ತಿದ್ರಂದ್ರೆ ಅವರ ಸ್ನೇಹ ಎಷ್ಟು ಅದ್ಭುತವಾಗಿತ್ತು. ಅವರ ಅದು ಏನದು ಪರಸ್ಪರ ಅವರ ಭಾವನೆಗಳಾಗಲಿ ಅವರ ಆಲೋಚನೆಗಳಾಗಲಿ ಎಲ್ಲವೂ ಏಕರೂಪವಾಗಿ ಎಷ್ಟು ಸುಂದರವಾಗಿ ಅದು ಇತ್ತು ಅಂತಂದ್ರೆ ಅದನ್ನು ನನ್ನ ಮಾತಿನಲ್ಲಿ ಅದನ್ನು ವರ್ಣನೆ ಮಾಡ್ಲಿಕ್ಕೆ ಅಸಾಧ್ಯ ನೋಡ್ರಿ. ಬಾಳೆಕುಂದ್ರಿಯಲ್ಲಿ ಬೆಳಗಿದಂತಹ ಬಸವೇಂದ್ರರು ಮತ್ತೆ ಮಿಂಚಿದ್ದು ಎಲ್ಲಿ ಅಂತಂದ್ರೆ ಹುಬ್ಬಳ್ಳಿಯೊಳಗೆ. ಹುಬ್ಬಳ್ಳಿಯ ಸಿದ್ಧಾರೂಢರು ಮತ್ತು ಜಡೆ ಸಿದ್ಧರಿಂದ ಮೆಚ್ಚುಗೆ ಮತ್ತು ಗೌರವಗಳನ್ನ ಪಡ್ಕೊಂಡವರು ಚನ್ನಬಸವೇಂದ್ರರು. ಏನ್ರಿ, ಏನು ಹುಬ್ಬಳ್ಳಿಯ ಸಿದ್ಧಾರೂಢರು ಕೂಡ ಚನ್ನಬಸವೇಂದ್ರರ ಜ್ಞಾನಕ್ಕೆ ಸೋತು ಹೋಗಿಬಿಟ್ಟಿದ್ರು ಚನ್ನಬಸವೇಂದ್ರರು. ಇನ್ನು ಜಡಿಸಿದ್ರು ಅಂತೂ ಚನ್ನಬಸವೇಂದ್ರರ ಜೊತೆನೇ ಇರೋರು. ಎಷ್ಟು ದಿವಸ ಇರ್ತೀಯಪ್ಪ ನೀನು, ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳಿ ಜಡಿಸಿದ್ರನ್ನೋರು ನೋಡ್ರಿ. ಎಂಥ ಅದ್ಭುತ ನೋಡ್ರಿ. ಅವರು ಏರಿದ ಎತ್ತರದ ನಿಲುವು ಧನ ಮತ್ತು ಕೀರ್ತಿಗಳಿಗಾಗಿ ಅದ್ವೈತವನ್ನು ಮಾರುವ ಗುರುಗಳ ಪಾಲಿನ ಶೂಲದಂತೆ, ಕಳ್ಳ ಕಪಟ ಸಾಧುಗಳ ಪಾಲಿನ ಕಾಲನಂತಿದ್ದ ಈ ಬಸವೇಂದ್ರ. ಹಿಂಡ ನಗಲಿದ ಗಜದಂತೆ ಎತ್ತೆತ್ತೋ ಸುತ್ತಾಡಿದ ಈ ಸದ್ಗುರು ಎಂಬ ಮದ್ದಾನಿಗೆ ಹಿಂದನವರು ತುಳಿದು ಹಳೆಯ ಹಾದಿಯ ಹಂಗಿರಲಿಲ್ಲ. ಆತ ತುಳಿದದ್ದೇ ಹಾದಿಯಾಗಿತ್ತು. ಆ ಹಾದಿ ಎಲ್ಲರಿಗಲ್ಲ ನೋಡ್ರಿ. ಏನು ಹಿಂಡಿನಾಗಿಂದ ತಪ್ಸ್ಕೊಂಡು ಒಂದು ಆನೆ ಹೊರಗೆ ಬಂತಂದ್ರ ಮದ್ದಾನೆ ಎಲ್ಲಿ ಹೋಗುತ್ತೈತ್ಲ ಅದೆಲ್ಲವೂ ಅದರದೇ ಆನೆ. ಆ ಆನೆಯ ಜಾಗವೇ ಅದು, ಆನೆಯ ಹಾದಿಯೇ ಅದು. ಏನದು ಒಮ್ಮೆ ಮದ್ದಾನಿಗೆ ಹೊಂಟಿತಂದ್ರೆ ಏನು ಗಿಡ ಇರಲಿ ಏನಿರಲಿ ಕೆತ್ತು ಹೋಗೋದು, ಅದು ಹೋಗಿಬಿಡೋದು ಅದು. ಹಂಗೆ ಚನ್ನಬಸವೇಂದ್ರರು ಎಲ್ಲಿ ಹೋಗ್ತಾರ ಅದೆಲ್ಲವೂ ಅವರು ಸ್ವತ್ತಾಗಿ ಬಿಡ್ತಿತ್ತು. ಅಂತಹ ದಿಟ್ಟ ಧೀಮಂತವಾದಂತಹ ಸಂತ ಈ ಚನ್ನಬಸವೇಂದ್ರರು, ದೇವರ ಕೊಂಡ ಅಜ್ಜ ಅಂತ ಹೇಳಿ ಕರೀತಾರೆ ಅವರು. ಅವರ ತಿರುಗಾಟದಲ್ಲಿ ಅಲ್ಲಲ್ಲಿ ಶಾಸ್ತ್ರ ಪುರಾಣಗಳ ಪ್ರವಚನ ಇರ್ತಿತ್ತು. ನೇಸರ್ಗಿಯೊಳಗೆ, ಬೈಲುಹೊಂಗಲದೊಳಗೆ, ಇಂಚಾಲದೊಳಗೆ, ಪಟ್ಟಿಹಾಳದೊಳಗೆ, ಸಂಪಗಾಮಿ, ಮದನ ಭಾವಿಗಳಲ್ಲಿ ಜನ ಇವರ ಪ್ರವಚನದ ಗತ್ತನ್ನು ಅವರು ಅನುಭವಿಸ್ಬಿಟ್ಟಿದ್ರು ನೋಡ್ರಿ. ಗಂಡು ಶೈಲಿಗಳನ್ನ ಇಂದಿಗೂ ಅವರು ನೆನೆದ ಆನಂದಿಸ್ತಿರ್ತಾರೆ. ಅಷ್ಟವರು ಮಾತಿನೊಳಗೆ ಗತ್ತು ಗಾಂಭೀರ್ಯ. ಏನು ಅವ್ರ ಗತ್ತು ಅಂತಂದ್ರೆ ಅದು ಬಲ್ಲವರೇ ಬಲ್ಲ ಬೆಲ್ಲದ ರುಚಿ ಅಂದಂಗೆ ನಾವೆಲ್ಲರೂ ಬೆಲ್ಲ ತಿಂತೀವಂದ್ರೆ ಅದರ ರುಚಿ ಹಂಗಲ್ಲದು. ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂದ್ರೆ ನಿಜವಾಗಿ ಬೆಲ್ಲದ ರುಚಿ ಯಾರಿಗೆ ಅಂತಂದ್ರೆ ಯಾವ ಅದನ್ನ ತಿಳ್ಕೊಂಡಲ್ಲ ಅವಂಗೆ ಅದು. ಅಂತ ಗತ್ತನ್ನ ಅನುಭವಿಸಿದ್ರು ನೋಡ್ರಿ ಆ ಜನ ಎಲ್ಲ. ನೋಡ್ರಿ, ಪಟ್ಟಿಹಾಳ ಗ್ರಾಮದಲ್ಲಿ ಬಸವ ಪುರಾಣ ನಡೀತಿತ್ತು. ಅಲ್ಲಿಗೆ ಪ್ರತಿಷ್ಠಿತ ಪಂಡಿತನೊಬ್ಬ ಬಂದಿದ್ದ. ಎತ್ತಿನ ಪುರಾಣವೆಲ್ಲ ಇದು ನಿಮ್ಮ ಅಪ್ಪನ ಪುರಾಣ, ಹೇಗೆ ಅನ್ನುವಿಯೋ ನೀವು ಆಕಳನ್ನು ಗೋಮಾತಿ ಎಂದು ಪೂಜಿಸ್ತೀರಿ, ಹಸುವಿನ ಶರೀರ 30 ಕೋಟಿ ದೇವತೆಗಳ ಆವಾಸ ಎನ್ನುತ್ತೀರಿ, ಹಸು ನಿಮ್ಮ ತಾಯಿಯಾದರೆ ಹಸುವಿನ ಗಂಡ ಬಸವ ನಿಮ್ಮ ತಂದೆ ಹೌದೋ ಅಲ್ಲವೋ ಅಂಥೇಳಿ ಕೇಳಿದ್ರು ನೋಡ್ರಿ. ಅವಾಗ ಪಂಡಿತರು ಕೂಡ ಬೆಪ್ಪಾಗಿ ಬೆರಗಾಗಿ ಸಪ್ಪಗೆ ಕುಳಿತಿದ್ರು ನೋಡ್ರಿ. ಪಂಡಿತರ ಏನು ಇವ್ರ ಹತ್ತಿ ಕೇಳಾಕ್ ಬರ್ತಿದ್ರು, ಇವರಿಗೆ ದಿಟ್ಟ ಉತ್ತರ ಕೊಡೋರು ಚನ್ನಬಸವೇಂದ್ರ. ನೀವು ಆಕಳನ್ನ ನೀವು ತಾಯಿ ಅಂತ ಪೂಜೆ ಮಾಡ್ತೀರಿ, ಹಾಲು ಪವಿತ್ರ ಅಂತ ಪೂಜೆ ಮಾಡ್ತೀರಿ, ಎಲ್ಲ ಒಳ್ಳೇದು ಇರ್ಲಿ, ಏನ್ ಕೆಟ್ಟೇನಿಲ್ಲ. 33 ಕೋಟಿ ದೇವತೆಗಳು ಅದಾವಂತೂ ಅದು ಏನು ತಪ್ಪೇನಿಲ್ಲ. ಮತ್ತು ಆಕಳನ್ನ ನೀವು ತಾಯಿ ಅಂತ ಕರೆದ್ರೆ ಆಕಳ ಗಂಡ ಎತ್ತನ್ನ ಮತ್ತು ನೀವು ತಂದೆ ಅಂತ ಕರಿಬೇಕು, ಹೌದೋ ಅಲ್ಲೋ? ಇದನ್ನಂದಾಗ ಪಂಡಿತ್ ಏನು ಹೇಳಿಕ್ ಸಾಧ್ಯದ? ಸುಮ್ಮಾಗಿಬಿಟ್ಟ. ಇಂತಹ ಜಾಣ ನುಡಿ ಬಾಣಗಳು ಚನ್ನಬಸವೇಂದ್ರರ ಬತ್ತಳಿಕೆಯಲ್ಲಿ ಅಕ್ಷಯ ಆಗಿದ್ದು. ಅಷ್ಟು ಇದ್ದು. ಒಂದು ಮಾತಂದ್ರ 100 ಉತ್ತರ ಕೊಡುವಂತಹ ಸಾಮರ್ಥ್ಯ ಚನ್ನಬಸವೇಂದ್ರಗಿತ್ತು. ಇಂಚಲ್ದ ಮಠದಲ್ಲಿ ದೇವಿ ಪುರಾಣ ಎಲ್ಲ ದೇವತೆಗಳ ತೇಜವು ಸೇರಿ ಮಹಾ ತೇಜ ಆಗಿತ್ತು. ಆ ಮಹಾ ತೇಜ ಸ್ತ್ರೀ ರೂಪ ತಾಳಿ ಮಹಾಲಕ್ಷ್ಮಿ ಎಂದೆನಿಸಿದೆ. ಮಹಾಲಕ್ಷ್ಮಿ ರಾಕ್ಷಸ ಸಂಹಾರವನ್ನ ನೆನೆದು ರೌದ್ರಾವತಾರವನ್ನ ಚನ್ನಬಸವೇಂದ್ರ ತನ್ನಲ್ಲಿ ಆಹ್ವಾನ ಮಾಡಿಕೊಂಡು ಬಿಟ್ಟಿದ್ದ.
ಬಿರಿದ ಕಣ್ಣು ಕೆಂಪಾಗಿದ್ದು, ಕಣ್ಣಾಲಿ ಗರಗರನೇ ತಿರುಗಿದ್ದು, ಮುಖದಲ್ಲಿ ರುದ್ರಕಳೆ ಕುಣಿತಿತ್ತು. ದೇವಿಯೇ ತಾವಾದರೂ ಸಿಂಹದಂತೆ ಗರ್ಜಿಸಿಬಿಟ್ಟಿದ್ರು. ನೋಡ್ರಿ, ದೇವಿ ಪುರಾಣ ಹೇಳಕತ್ರ ಅದೇನು ತಾವ ದೇವಿಯಾಗಿ ಗರ್ಜನೆ ಮಾಡಿಬಿಟ್ಟಿದ್ರು. ನೋಡ್ರಿ, ನೀವೆಲ್ಲ ರಕ್ಕಸರು, ಕಾಮ ಕ್ರೋಧ ಲೋಭಗಳೆಂಬ ಧನುಜರು, ಮೋಹ ಮದ ಮಾತ್ಸರ್ಯಗಳೆಂಬ ದಾನವರು, ನಿಮ್ಮ ಸಂಹಾರಕ್ಕಾಗಿ ನನ್ನ ಅವತಾರ ಅಂಥೇಳಿ ಆ ಸಭೆಯೊಳಗೆ ಆರ್ಭಟಿಸಿ ಬಿಟ್ಟಿದ್ರು. ಎಂಥ ಚನ್ನವೃಷಭೇಂದ್ರ ನೋಡ್ರಿ. ಸ್ಟೇಜ್ ಮ್ಯಾಗ ಕೂತ್ ಹಿಂಗೆ ಮಾತಾಡ್ಬೇಕಂದ್ರೆ ಅಲ್ಲಿ ಜ್ಞಾನದ ಗತ್ತಿ ಅಷ್ಟಿತ್ತು ನೋಡ್ರಿ, ಜ್ಞಾನದ ಗತ್ತಿ ಅಷ್ಟಿತ್ತು. ಅಂತಹ ಚನ್ನವೃಷಭೇಂದ್ರರು ನಮ್ಮ ಭಾಗದೊಳಗೆ ಏನವ್ರಿ ಲೀಲೆಗಳ್ರಿ, ನೆನೆದ್ರ ಮೈ ರೋಮಾಂಚನ. ಅಲ್ಲಿ ನೆರೆದಂಥ ಜನ ಎಲ್ಲ ಬೆದರಿ ಬೆಪ್ಪಾಗಿದ್ರು, ಹೆದರಿ ಓಡ್ತಿದ್ರು. ಅಲ್ಲಿ ಉಳಿದದ್ದು ಅಂಜದೆ ಅಳಕದೆ ಉಳಿದಂತಹ ರೇವಯ್ಯ ಸ್ವಾಮಿಗಳು ಒಬ್ಬರ ಉಳಿದಿದ್ರು ನೋಡ್ರಿ. ಎಲ್ಲ ಮಂದಿ ಅಂಜಿ ಹೌಹಾರಿ ಓಡಿಬಿಟ್ಟಿತ್ತು. ಏನು ದೇವಿನ ಬಂದಳಪ್ಪ ನಮ್ಮ ಸಂಹಾರ ಮಾಡ್ತಾಳಂತ ಹೇಳಿ. ಯಾಕಂದ್ರೆ ಮನುಷ್ಯ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಂದ ತುಂಬಿ ತುಳಕಾಡ್ತಿದ್ದ. ನಮ್ಮಂಥವರ ಸಂಹಾರಕ್ಕಾಗಿ ದೇವಿ ಚನ್ನವೃಷಭೇಂದ್ರ ರೂಪದಲ್ಲಿ ಬಂದಳು, ಏನೋ ಇನ್ನೇನು ನಮ್ಮ ಸಂಹಾರ ಆಗ್ತೈತೆ ಅಂತ ಹೇಳಿ ಮಂದಿ ಓಡಿ ಹೋಗಿಬಿಟ್ಟಿದ್ರು. ಆವಾಗ ಅಂಜದೆ ಕುಳಿತಂಥವ್ರು ಒಬ್ಬರು ಅವರೇ ರೇವಯ್ಯ ಸ್ವಾಮಿಗಳು. ಅವರು ಚನ್ನವೃಷಭೇಂದ್ರರ ಕೃಪೆಗೆ ಪಾತ್ರರಾಗಿದ್ದರು ನೋಡ್ರಿ. ಹೀಗೆ ಸಾಗಿತ್ತು ಚನ್ನವೃಷಭೇಂದ್ರರ ಸಂಚಾರ. ಹರಿದಾಡಿತು ಬೆಳಕಿನ ಬೆಳ್ಳಿಯಂತೆ. ಉಳುವೆಯ ರುದ್ರಪ್ಪನೆಂಬಾತ ಸಿದ್ಧಾರೂಢರು ಭಕ್ತಾಗಿದ್ದ. ಮುರ್ಕಿಭಾವಿ ಗ್ರಾಮದವ. ಆತ ನಡೆಸುತ್ತಿದ್ದ ಸಪ್ತಾಹಕ್ಕೆಂದು ಮುರ್ಕಿಭಾವಿಗೆ ಬಂದಂಥ ವೃಷಭೇಂದ್ರರು ಅಲ್ಲಿಯೇ ನಿಂತರು. ಅಲ್ಲಿಗೆ ಬರುತ್ತಿದ್ದ ಮದನಭಾವಿಯ ನೀಲಗಂಗವ್ವ ಎಂಬ ಶರಣೆಯ ಭಕ್ತಿ ಅವರನ್ನ ಬಹಳ ಸೆಳೆದು ಮದನಭಾವಿಯೊಳಗೆ ನಿಲ್ಲುವಂಗೆ ಮಾಡಿಬಿಟ್ಟಿತ್ತು ನೋಡ್ರಿ. ನೀಲಗಂಗವ್ವ ಅಂಥೇಳಿ ಶರಣೆ ಬರ್ತಿದ್ದಳಲ್ಲೇ ಕೇಳಲಿಕ್ಕೆ, ಪುರಾಣ ಪ್ರವಚನಗಳನ್ನ ಕೇಳಲಿಕ್ಕೆ ಬರ್ತಿದ್ಲು. ಏನು ಅವಳ ಭಕ್ತಿ? ಅವಳ ಭಕ್ತಿ ಚನ್ನವೃಷಭೇಂದ್ರರನ್ನ ಅಲ್ಲೇ ನಿಲ್ಲಂಗೆ ಮಾಡಿತ್ತು ನೋಡ್ರಿ. ಎಷ್ಟು ಅದ್ಭುತ ನೋಡ್ರಿ, ಎಷ್ಟು ಅದ್ಭುತ ನೋಡ್ರಿ. ಭಕ್ತಿಗೆ ಸೋಲಲಾರದ ಗುರು ಎಲ್ಲರೇ ಇದ್ದಾನೇನು? ಕಾರಣಾಂತರದಿಂದ ಮುಂದೆ ಬಾವಿ ಹಳಕ್ಕೆ ಬಂದು ನಿಂತರು. ಈ 3 ಗ್ರಾಮಗಳು ಅವರನ್ನು ಹೆಚ್ಚು ಕಾಲ ಹಿಡಿದಿಟ್ಟು ಪುಣ್ಯ ಗ್ರಾಮಗಳಾದ ನೋಡ್ರಿ. ಆ ಗ್ರಾಮಗಳಲ್ಲಿ ಅವರ ವಾಸ ಸುಮಾರು 25 ವರ್ಷ. ಒಂದಲ್ಲ ಎರಡಲ್ಲ, 25 ವರ್ಷ ಅವ ಗ್ರಾಮದೊಳಗಿದ್ರು. ನಡುವೆ ನಾಡಿನೊಳಗೆ ಅಡ್ಡಾಡಿ ಬಂದರೂ ಕೂಡ ಮತ್ತೆ ಅಲ್ಲೇ ಬಂದಿರೋರು. ಈ ಅವಧಿಯ ಅವರ ಲೀಲಾ ಜೀವನ ಎಷ್ಟು ಅದ್ಭುತ ಅಂತಂದ್ರೆ, ಈ ಲೀಲೆಗಳನ್ನ ನಾನು ಮುಂದೆ ಮಗದೊಂದು ವಿಭಾಗಗಳನ್ನ ಮಾಡಿ ನಾನು ಹೇಳ್ತಾ ಹೋಗ್ತೀನಿ. ತಾವೆಲ್ಲರೂ ಚನ್ನವೃಷಭೇಂದ್ರರ ಲೀಲೆಗಳನ್ನ ಕೇಳ್ರಿ. ಯಾಕಂದ್ರೆ ಚನ್ನವೃಷಭೇಂದ್ರರ ಅನ್ನುವಂತಹ ರತ್ನ ನಮ್ಮ ಕರ್ನಾಟಕದೊಳಗೆ ಐತಿ. ಅಂತಹ ರತ್ನದ ಆ ಬೆಳಕು ಏನೈತಿ, ಆ ಕಾಂತಿಯ ಬೆಳಕಿನಲ್ಲಿ ನಾವೆಲ್ಲರೂ ನಮ್ಮ ತಮಂದತೆಯನ್ನ ಓಡಿಸ್ಕೊಂಡು ಪ್ರಕಾಶಮಾನವಾಗಿ ಬೆಳಿಬೇಕಂದ್ರೆ ಅಂತಹ ಗುರು ನಮಗೆ ಅವಶ್ಯಕ ಅದ. ಅದನ್ನ ಅಂತಹ ಗುರುವಿನ ಚರಿತ್ರೆಗಳನ್ನು ತಾವೆಲ್ಲ ಕೇಳಿರಿ. ಬಹಳ ತಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.